ಬೀದರ್ನಲ್ಲಿ ಬೋರ್ವೆಲ್ ಗಾಡಿ ಮಾಲೀಕರು ಬೀದಿ ಇಳಿದಿದ್ದಾರೆ. ಕಳೆದ 4-5 ದಿನದಿಂದ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಫಸ್ಟ್ ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ದರ ಹೆಚ್ಚಳಕ್ಕೆ ಬೋರ್ವೆಲ್ ಮಾಲೀಕರ ಒತ್ತಾಯ. 5ನೇ ದಿನಕ್ಕೆ ಕಾಲಿಟ್ಟ ಅಸೋಸಿಯೇಷನ್ ಪ್ರತಿಭಟನೆ. ಈ ದುಬಾರಿ ದುನಿಯಾದಲ್ಲಿ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ದಿನಕ್ಕೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾನೆ ಇದೆ. ಬೋರ್ವೆಲ್ ಗಾಡಿ ಮಾಲೀಕರಿಗೂ ಕೂಡ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ದರ ಪರಿಷ್ಕರಣೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀದರ್ನ ಜಿಲ್ಲಾ ಬೋರ್ವೆಲ್ ಅಸೋಸಿಯೇಷನ್ ನಡೆಸುತ್ತಿರುವಂತಹ ಈ ಹೋರಾಟ ಇದೀಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯಾದ್ಯಂತ ಖಾಸಗಿ ಹಾಗೂ ಸರ್ಕಾರಿ ಬೋರ್ವೆಲ್ ಕೊರೆಯುವುದನ್ನು ನಿಲ್ಲಿಸಿ ಹೋರಾಟ ಮುಂದುವರಿಸಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಹಾಗೂ ನಿರ್ವಹಣಾ ವೆಚ್ಚದ ಹೊರೆಯನ್ನು ನಿಭಾಯಿಸಲು ಬೋರ್ವೆಲ್ ಕೊರೆಯುವಂತಹ ದರದ ಪರಿಷ್ಕರಣೆ ಅನಿವಾರ್ಯ ಅಂತಿದ್ದಾರೆ ಬೋರ್ವೆಲ್ ಗಾಡಿ ಮಾಲೀಕರು. ಈಗ ಬಿಟ್ಟಿನ ರೇಟ್ ಜಾಸ್ತಿ ಇದೆ, ಟೈರ್ ರೇಟ್ ಜಾಸ್ತಿ ಇದೆ, ಮತ್ತು ಐಲಿನ ರೇಟ್ ಜಾಸ್ತಿ ಇದೆ, ಲೇಬರ್ ಪೇಮೆಂಟ್ ಜಾಸ್ತಿ ಇದೆ. ನಮ್ದು ಏನದ 10 ವರ್ಷ ಹಿಡಿದು 364 ಮೀಟರ್ ರೇಟ್ ಇದೆ DSR ರೇಟ್. ಒಂದು ಕಡೆ ಗೌರ್ಮೆಂಟ್ ಐತೆ ಸರ್, ಗೌರ್ಮೆಂಟ್ದಾಗ ಟೆಂಡರ್ ತೊಗೋತಾರೆ ಸರ್, ಯಾರು ಗಾಡಿ ಇರಲ್ಲ. ಅವ್ರು ಗಾಡಿ ತೊಗೊಂಡಿದ್ರೆ ಅಂತಾರೆ ನಾವು ಇದೇ ರೇಟ್ ತೊಗೊಂಡಿದ್ದೀವಿ ಅಂತಾರೆ. ಆ ಟೈಮಿಗೆ ನಮಗೇನೈತದ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತದೆ, ಅದು ಕಟ್ಟಿರ್ತದೆ, ನಾವು ನಡೆಸ್ತಾ ಇದ್ದೇವೆ ಸರ್. ಲೇಬರ್ ಪೇಮೆಂಟ್ ಯಾಕೆ 6,000-8,000 ರೂಪಾಯಿ ಪೇಮೆಂಟ್ ಇದೆ ಸರ್. ಇವತ್ತು 15,000 ರೂಪಾಯಿ ಲೇಬರ್ ಪೇಮೆಂಟ್ ಆಗಿದೆ ಸರ್. ಒಬ್ಬ ಡ್ರಿಲ್ಲರ್ಗೆ 35,000 ರೂಪಾಯಿ ಪೇಮೆಂಟ್ ಸರ್. ಇವತ್ತು 45,000 ರೂಪಾಯಿ ಪೇಮೆಂಟ್ ಇದೆ. ಬೀದರ್ನಲ್ಲಿ ಸುಮಾರು 15 ಬೋರ್ವೆಲ್ ಲಾರಿಗಳಿದ್ದು ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ ಕೊರೆಯುತ್ತವೆ. ಕಳೆದ 10 ವರ್ಷಗಳಿಂದ ಬೋರ್ವೆಲ್ ಕೊರೆಸುವಂತಹ ಮೀಟರ್ ದರವು 360 ರೂಪಾಯಿ ಇದೆ. ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಲ್ಲಿ 1 ಮೀಟರ್ ಕೊರೆಯಲು 450 ರೂಪಾಯಿಗಳಿಗಿಂತಲೂ ಅಧಿಕ ಖರ್ಚು ಬರ್ತಾ ಇದೆಯಂತೆ. ಹೀಗಾಗಿ ಮೀಟರ್ಗೆ 500 ರೂಪಾಯಿ ಮಾಡಬೇಕೆಂಬುದು ಬೋರ್ವೆಲ್ ಗಾಡಿ ಮಾಲೀಕರ ಒತ್ತಾಯ. ಇನ್ನು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಮನವನ್ನು ಸೆಳೆಯಲು ಬೋರ್ವೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಚೀನಾದಿಂದ ಬರ್ತಾ ಇತ್ತು, ಎಲ್ಲ ಮಟಲ್ ಬಂದಾಗಿದೆ. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ಆವಾಗ ಗಾಡಿದವರು ಅದೇ ರೇಟ್ ಹೊಡಿತರು. ಈಗ ಭೀ ಅದೇ ಬಿಟ್ಟು ರೇಟ್ ಹೆಚ್ಚಿನ ಆಗಿನ ಸಲುವಾಗ ಎಲ್ಲ ಸ್ಟ್ರೈಕ್ ಮಾಡಿ ರೇಟ್ ಹೆಚ್ಚಿ ಕೊಡು ಅಂತಲತ್ರ ಗಾಡಿದರು. ಆದ ಕಾರಣ ಎಲ್ಲ ಸ್ಟ್ರೈಕ್ ಮಾಡಿ ಬಂದ್ ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸರ್ಕಾರ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆಯನ್ನ ಆಲಿಸುತ್ತಾ ಇವರ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಬೋರ್ವೆಲ್ ಗಾಡಿ ಮಾಲೀಕರು ಬೀದಿ ಇಳಿದಿದ್ದಾರೆ. ಕಳೆದ 4-5 ದಿನದಿಂದ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಫಸ್ಟ್ ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ದರ ಹೆಚ್ಚಳಕ್ಕೆ ಬೋರ್ವೆಲ್ ಮಾಲೀಕರ ಒತ್ತಾಯ. 5ನೇ ದಿನಕ್ಕೆ ಕಾಲಿಟ್ಟ ಅಸೋಸಿಯೇಷನ್ ಪ್ರತಿಭಟನೆ. ಈ ದುಬಾರಿ ದುನಿಯಾದಲ್ಲಿ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ದಿನಕ್ಕೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾನೆ ಇದೆ. ಬೋರ್ವೆಲ್ ಗಾಡಿ ಮಾಲೀಕರಿಗೂ ಕೂಡ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ದರ ಪರಿಷ್ಕರಣೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀದರ್ನ ಜಿಲ್ಲಾ ಬೋರ್ವೆಲ್ ಅಸೋಸಿಯೇಷನ್ ನಡೆಸುತ್ತಿರುವಂತಹ ಈ ಹೋರಾಟ ಇದೀಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯಾದ್ಯಂತ ಖಾಸಗಿ ಹಾಗೂ ಸರ್ಕಾರಿ ಬೋರ್ವೆಲ್ ಕೊರೆಯುವುದನ್ನು ನಿಲ್ಲಿಸಿ ಹೋರಾಟ ಮುಂದುವರಿಸಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಹಾಗೂ ನಿರ್ವಹಣಾ ವೆಚ್ಚದ ಹೊರೆಯನ್ನು ನಿಭಾಯಿಸಲು ಬೋರ್ವೆಲ್ ಕೊರೆಯುವಂತಹ ದರದ ಪರಿಷ್ಕರಣೆ ಅನಿವಾರ್ಯ ಅಂತಿದ್ದಾರೆ ಬೋರ್ವೆಲ್ ಗಾಡಿ ಮಾಲೀಕರು. ಈಗ ಬಿಟ್ಟಿನ ರೇಟ್ ಜಾಸ್ತಿ ಇದೆ, ಟೈರ್ ರೇಟ್ ಜಾಸ್ತಿ ಇದೆ, ಮತ್ತು ಐಲಿನ ರೇಟ್ ಜಾಸ್ತಿ ಇದೆ, ಲೇಬರ್ ಪೇಮೆಂಟ್ ಜಾಸ್ತಿ ಇದೆ. ನಮ್ದು ಏನದ 10 ವರ್ಷ ಹಿಡಿದು 364 ಮೀಟರ್ ರೇಟ್ ಇದೆ DSR ರೇಟ್. ಒಂದು ಕಡೆ ಗೌರ್ಮೆಂಟ್ ಐತೆ ಸರ್, ಗೌರ್ಮೆಂಟ್ದಾಗ ಟೆಂಡರ್ ತೊಗೋತಾರೆ ಸರ್, ಯಾರು ಗಾಡಿ ಇರಲ್ಲ. ಅವ್ರು ಗಾಡಿ ತೊಗೊಂಡಿದ್ರೆ ಅಂತಾರೆ ನಾವು ಇದೇ ರೇಟ್ ತೊಗೊಂಡಿದ್ದೀವಿ ಅಂತಾರೆ. ಆ ಟೈಮಿಗೆ ನಮಗೇನೈತದ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತದೆ, ಅದು ಕಟ್ಟಿರ್ತದೆ, ನಾವು ನಡೆಸ್ತಾ ಇದ್ದೇವೆ ಸರ್. ಲೇಬರ್ ಪೇಮೆಂಟ್ ಯಾಕೆ 6,000-8,000 ರೂಪಾಯಿ ಪೇಮೆಂಟ್ ಇದೆ ಸರ್. ಇವತ್ತು 15,000 ರೂಪಾಯಿ ಲೇಬರ್ ಪೇಮೆಂಟ್ ಆಗಿದೆ ಸರ್. ಒಬ್ಬ ಡ್ರಿಲ್ಲರ್ಗೆ 35,000 ರೂಪಾಯಿ ಪೇಮೆಂಟ್ ಸರ್. ಇವತ್ತು 45,000 ರೂಪಾಯಿ ಪೇಮೆಂಟ್ ಇದೆ. ಬೀದರ್ನಲ್ಲಿ ಸುಮಾರು 15 ಬೋರ್ವೆಲ್ ಲಾರಿಗಳಿದ್ದು ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ ಕೊರೆಯುತ್ತವೆ. ಕಳೆದ 10 ವರ್ಷಗಳಿಂದ ಬೋರ್ವೆಲ್ ಕೊರೆಸುವಂತಹ ಮೀಟರ್ ದರವು 360 ರೂಪಾಯಿ ಇದೆ. ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಲ್ಲಿ 1 ಮೀಟರ್ ಕೊರೆಯಲು 450 ರೂಪಾಯಿಗಳಿಗಿಂತಲೂ ಅಧಿಕ ಖರ್ಚು ಬರ್ತಾ ಇದೆಯಂತೆ. ಹೀಗಾಗಿ ಮೀಟರ್ಗೆ 500 ರೂಪಾಯಿ ಮಾಡಬೇಕೆಂಬುದು ಬೋರ್ವೆಲ್ ಗಾಡಿ ಮಾಲೀಕರ ಒತ್ತಾಯ.
ಇನ್ನು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಮನವನ್ನು ಸೆಳೆಯಲು ಬೋರ್ವೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಚೀನಾದಿಂದ ಬರ್ತಾ ಇತ್ತು, ಎಲ್ಲ ಮಟಲ್ ಬಂದಾಗಿದೆ. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ಆವಾಗ ಗಾಡಿದವರು ಅದೇ ರೇಟ್ ಹೊಡಿತರು. ಈಗ ಭೀ ಅದೇ ಬಿಟ್ಟು ರೇಟ್ ಹೆಚ್ಚಿನ ಆಗಿನ ಸಲುವಾಗ ಎಲ್ಲ ಸ್ಟ್ರೈಕ್ ಮಾಡಿ ರೇಟ್ ಹೆಚ್ಚಿ ಕೊಡುವಂತಲ್ಲ ಗಾಡಿದವರು. ಆದ ಕಾರಣ ಎಲ್ಲ ಸ್ಟ್ರೈಕ್ ಮಾಡಿ ಬಂದ್ ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸರ್ಕಾರ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆಯನ್ನ ಆಲಿಸುತ್ತಾ ಇವರ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಬೋರ್ವೆಲ್ ಗಾಡಿ ಮಾಲೀಕರು ಬೀದಿ ಇಳಿದಿದ್ದಾರೆ. ಕಳೆದ 4-5 ದಿನದಿಂದ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಫಸ್ಟ್ ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ದರ ಹೆಚ್ಚಳಕ್ಕೆ ಬೋರ್ವೆಲ್ ಮಾಲೀಕರ ಒತ್ತಾಯ. 5ನೇ ದಿನಕ್ಕೆ ಕಾಲಿಟ್ಟ ಅಸೋಸಿಯೇಷನ್ ಪ್ರತಿಭಟನೆ. ಈ ದುಬಾರಿ ದುನಿಯಾದಲ್ಲಿ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ದಿನಕ್ಕೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾನೆ ಇದೆ. ಬೋರ್ವೆಲ್ ಗಾಡಿ ಮಾಲೀಕರಿಗೂ ಕೂಡ ಡೀಸೆಲ್ ಬೆಲೆ ಏರಿಕೆ ಬಿಸಿ ತಟ್ಟಿದ್ದು ದರ ಪರಿಷ್ಕರಣೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀದರ್ನ ಜಿಲ್ಲಾ ಬೋರ್ವೆಲ್ ಅಸೋಸಿಯೇಷನ್ ನಡೆಸುತ್ತಿರುವಂತಹ ಈ ಹೋರಾಟ ಇದೀಗ 5ನೇ ದಿನಕ್ಕೆ ಕಾಲಿಟ್ಟಿದೆ. ಜಿಲ್ಲೆಯಾದ್ಯಂತ ಖಾಸಗಿ ಹಾಗೂ ಸರ್ಕಾರಿ ಬೋರ್ವೆಲ್ ಕೊರೆಯುವುದನ್ನು ನಿಲ್ಲಿಸಿ ಹೋರಾಟ ಮುಂದುವರಿಸಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಹಾಗೂ ನಿರ್ವಹಣಾ ವೆಚ್ಚದ ಹೊರೆಯನ್ನು ನಿಭಾಯಿಸಲು ಬೋರ್ವೆಲ್ ಕೊರೆಯುವಂತಹ ದರದ ಪರಿಷ್ಕರಣೆ ಅನಿವಾರ್ಯ ಅಂತಿದ್ದಾರೆ ಬೋರ್ವೆಲ್ ಗಾಡಿ ಮಾಲೀಕರು. ಈಗ ಬಿಟ್ಟಿನ ರೇಟ್ ಜಾಸ್ತಿ ಆಗಿದೆ, ಟೈರ್ ರೇಟ್ ಜಾಸ್ತಿ ಆಗಿದೆ, ಮತ್ತು ಐಲಿನ ರೇಟ್ ಜಾಸ್ತಿ ಆಗಿದೆ, ಲೇಬರ್ ಪೇಮೆಂಟ್ ಜಾಸ್ತಿ ಆಗಿದೆ. ನಮ್ದು ಏನದ 10 ವರ್ಷ ಹಿಡಿದು 364 ಮೀಟರ್ ರೇಟ್ ಇದೆ DSR ರೇಟ್. ಒಂದು ಕಡೆ ಗೌರ್ಮೆಂಟ್ ಐತೆ ಸರ್, ಗೌರ್ಮೆಂಟ್ದಾಗ ಟೆಂಡರ್ ತೊಗೋತಾರೆ ಸರ್, ಯಾರು ಗಾಡಿ ಇರಲ್ಲ. ಅವ್ರು ಗಾಡಿ ತೊಗೊಂಡಿದ್ರೆ ಅಂತ ನಾವು ಇದೇ ರೇಟ್ ತೊಗೊಂಡಿದ್ದೀವಿ ಅಂತಾರೆ. ಆ ಟೈಮಿಗೆ ನಮಗೆ ಏನಾಯ್ತದ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತದೆ, ಅದು ಕಟ್ಟಿರ್ತದೆ, ನಾವು ನಡೆಸ್ತಾ ಇದ್ದೇವೆ ಸರ್. ಲೇಬರ್ ಪೇಮೆಂಟ್ ಸುದ್ಯಾಕ 6,000-8,000 ರೂಪಾಯಿ ಪೇಮೆಂಟ್ ಇದೆ ಸರ್. ಇವತ್ತು 15,000 ರೂಪಾಯಿ ಲೇಬರ್ ಪೇಮೆಂಟ್ ಆಗಿದೆ ಸರ್. ಒಬ್ಬ ಡ್ರಿಲ್ಲರ್ಗೆ 35,000 ರೂಪಾಯಿ ಪೇಮೆಂಟ್ ಸರ್. ಇವತ್ತು 45,000 ರೂಪಾಯಿ ಪೇಮೆಂಟ್ ಇದೆ. ಬೀದರ್ನಲ್ಲಿ ಸುಮಾರು 15 ಬೋರ್ವೆಲ್ ಲಾರಿಗಳಿದ್ದು ಸರ್ಕಾರಿ ಹಾಗೂ ಖಾಸಗಿ ಬೋರ್ವೆಲ್ ಕೊರೆಯುತ್ತವೆ. ಕಳೆದ 10 ವರ್ಷಗಳಿಂದ ಬೋರ್ವೆಲ್ ಕೊರೆಸುವಂತಹ ಮೀಟರ್ ದರವು 360 ರೂಪಾಯಿ ಇದೆ. ಪ್ರಸ್ತುತ ಮಾರುಕಟ್ಟೆಯ ಪರಿಸ್ಥಿತಿಯಲ್ಲಿ 1 ಮೀಟರ್ ಕೊರೆಯಲು 450 ರೂಪಾಯಿಗಳಿಗಿಂತಲೂ ಅಧಿಕ ಖರ್ಚು ಬರ್ತಾ ಇದೆಯಂತೆ. ಹೀಗಾಗಿ ಮೀಟರ್ಗೆ 500 ರೂಪಾಯಿ ಮಾಡಬೇಕೆಂಬುದು ಬೋರ್ವೆಲ್ ಗಾಡಿ ಮಾಲೀಕರ ಒತ್ತಾಯ. ಇನ್ನು ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಮನವನ್ನು ಸೆಳೆಯಲು ಬೋರ್ವೆಲ್ ಮಾಲೀಕರು ಮುಂದಾಗಿದ್ದಾರೆ. ಬಿಟ್ಟು 22,000 ರೂಪಾಯಿ ಒಂದು ಬಿಟ್ಟು ಸಿಗ್ತಾ ಇತ್ತು. ಚೀನಾದಿಂದ ಬರ್ತಾ ಇತ್ತು, ಎಲ್ಲ ಮಟಲ್ ಬಂದಾಗಿದೆ. ಈಗ ಅದೇ ಬಿಟ್ಟು 52,000 ರೂಪಾಯಿ ಒಂದು ಬಿಟ್ಟಾಗಿದೆ. ಆವಾಗ ಗಾಡಿದವರು ಅದೇ ರೇಟ್ ಹೊಡಿತರು. ಈಗ ಭೀ ಅದೇ ಬಿಟ್ಟು ರೇಟ್ ಹೆಚ್ಚಿನ ಆಗಿನ ಸಲುವಾಗ ಎಲ್ಲ ಸ್ಟ್ರೈಕ್ ಮಾಡಿ ರೇಟ್ ಹೆಚ್ಚಿ ಕೊಡುವಂತಲ್ಲ ಗಾಡಿದವರು. ಆದ ಕಾರಣ ಎಲ್ಲ ಸ್ಟ್ರೈಕ್ ಮಾಡಿ ಬಂದ್ ಮಾಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸರ್ಕಾರ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆಯನ್ನ ಆಲಿಸುತ್ತಾ ಇವರ ಸಮಸ್ಯೆಯನ್ನ ಬಗೆಹರಿಸುತ್ತಾ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಬೋರ್ವೆಲ್ ಗಾಡಿ ಮಾಲೀಕರು ಬೀದಿ ಇಳಿದಿದ್ದಾರೆ. ಕಳೆದ 4-5 ದಿನದಿಂದ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದರೆ ಬೋರ್ವೆಲ್ ಗಾಡಿ ಮಾಲೀಕರ ಬೇಡಿಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ.